ಹಲೋ ಎವ್ರಿವನ್, ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಚೈತೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಅವರೆಕಾಳು ಮಸಾಲ ಅಕ್ಕಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಅವರೆಕಾಳು ಸೀಸನ್ನಲ್ಲಿ ಎಲ್ಲದಕ್ಕೂ ನಾವು ಅವರೆಕಾಳನ್ನ ಯೂಸ್ ಮಾಡ್ತೀವಿ. ಹಾಗೆ ಮಸಾಲ ಅಕ್ಕಿ ರೊಟ್ಟಿಗೂ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಮಾಡೋದು ಯಾವ ಥರ ಅಂತ ನೋಡೋಣ. ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಎಷ್ಟು ಹಿಟ್ಟನ್ನು ತೊಗೊಳ್ತೀರಲ್ಲ ಅದರ ಅರ್ಧದಷ್ಟು ನೀವು ನೀರನ್ನು ಕಾಯೋದಕ್ಕೆ ಇಟ್ಕೋಬೇಕು. ನಾನಿಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು 1 ಲೋಟ ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದರೆ ಅರ್ಧ ಲೋಟ ನೀರನ್ನು ಇಟ್ಕೋಬೇಕಾಗತ್ತೆ. ಇಲ್ಲಿ ನಾನು ಗ್ರೀನ್ ಚಿಲ್ಲಿನ ಈ ಥರ ಕಲ್ಲಲ್ಲಿ ತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ. ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕ್ಯಾರೆಟ್ನ ಹಾಕ್ಕೊಂಡಿದ್ದಾದಮೇಲೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂದು ಸ್ವಲ್ಪ ವಾಯ್ಸ್ ಗಂಟ್ಲು ನೋವಾಗಿದೆ, ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ಕ್ಲಿಯರ್ ಆಗಿದೆಯೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ. ಸಾರಿ ಫಾರ್ ದ್ಯಾಟ್. ಈರುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ ಗ್ರೀನ್ ಚಿಲ್ಲಿನ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಖಾರ ಕಡಿಮೆ ಆಗಿದೆ ಅಂದರೆ ಮತ್ತೆ ಆಮೇಲೆ ಹಾಕ್ಕೊಳ್ತೀನಿ. ಸಬ್ಬಸಿಗೆನ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಇದಕ್ಕೆ ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ಅವರೆಕಾಳನ್ನು ಕುಕ್ಕರಲ್ಲಿ 3 ವಿಸಲ್ ಹಾಕ್ಸಿದ್ದೆ ನಾನು. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ 3 ವಿಸಲ್ ಹಾಕ್ಸಿದ್ದಾದಮೇಲೆ ತಣ್ಣಗಾದ್ಮೇಲೆ ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರೇನು ತುಂಬ ಕೊತ ಅಂತ ಕುದಿಯೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆಗಿಬಿಟ್ರೆ ನೀರು ಚೆನ್ನಾಗಿ ಒಂದು ಮೀಡಿಯಮ್ ಲೆವೆಲಲ್ಲಿ ಅಥವಾ ಒಂದು ಮೀಡಿಯಮ್ಕಿಂತ ಜಾಸ್ತಿ ಸ್ವಲ್ಪ ಬಿಸಿಯಾಗಿ ಹೊಗೆ ಮೇಲೆ ಬರ್ತಾ ಇದೆ, ಹವೆ ಎಲ್ಲ ಬರ್ತಾ ಇದೆ ಮೇಲೆ ಅನ್ನೋ ಟೈಮಲ್ಲಿ ಇದನ್ನು ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳುವಾಗ ನಾವು ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಡಬೇಕು. ಸ್ಟೋವ್ನ ಆಫ್ ಮಾಡ್ತಾ ಇದ್ದೀನಿ. ನಮ್ಗೆ ಎಷ್ಟು ಅಕ್ಕಿ ಹಿಟ್ಟು ಬೇಕಲ್ಲ ಅಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ನೀರಿನ ಅಳತೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ 1 ಲೋಟ ನೀವೇನಾದರೂ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ರೆ ಅದಕ್ಕೆ 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕಾಗತ್ತೆ. ನೀವೇನಾದರೂ ಅರ್ಧ ಲೋಟ ನೀವು ನೀರನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ರೆ 1 ಲೋಟ ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. ನಿಮ್ಮ ಕ್ವಾಂಟಿಟಿನ ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಕೊಳ್ಳಿ. ನಾನಿಲ್ಲಿ 2 ಲೋಟದಷ್ಟು ನಾನು ನೀರನ್ನು ಬಿಸಿ ಮಾಡ್ಕೊಳ್ಳೋದಕ್ಕಂತ ಇಟ್ಕೊಂಡಿದ್ದೆ ಅಲ್ವಾ, ಹತ್ತತ್ರ ಒಂದು 3.5 ಲೋಟದಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಎಲ್ಲ ಕ್ಲೀನ್ ಮಾಡ್ಕೊಂಡಿರೋ ಗ್ಯಾಸ್ ಕಟ್ಟಿ ಮೇಲೆ ಇದನ್ನು ಹಾಕ್ಕೊಳ್ತೀನಿ. ಯಾಕಂದರೆ ಈಸಿ ಆಗುತ್ತೆ ನಮಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಅಥವಾ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ, ನಾದ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಕಟ್ಟಿ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಗ್ಯಾಸ್ ಕಟ್ಟಿ ಮೇಲೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಯಾಕಂದರೆ ತುಂಬ ಬಿಸಿ ಇರುತ್ತಲ್ವ, ಒಂದೇ ಸರಿ ಕೈ ಹಾಕೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಈ ಥರ ಅಗಲ ಮಾಡಿಬಿಟ್ರೆ ಅಂದರೆ ಈಸಿಯಾಗಿ ಗಾಳಿ ಎಲ್ಲ ಕೋಲ್ಡ್ ಏರ್ ಪಾಸ್ ಆದರೆ ಆರಾಮಾಗಿ ಬೇಗ ತಣ್ಣಗಾಗತ್ತೆ. ನಿಮಗೆ ಈ ಥರ ಇನ್ನೂ ಹಿಟ್ಟು ನಾದ್ಕೊಳ್ಳೋಕೆ ಬರ್ತಾ ಇಲ್ಲ ಅಂತಂದರೆ ಸ್ವಲ್ಪ ನೀವು ನೀರನ್ನು ನಾರ್ಮಲ್ ವಾಟರ್ನ ನೀವು ಮೇಲೆ ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಕಲಿಸ್ಕೋಬೋದು. ಏನೂ ತೊಂದರೆ ಆಗಲ್ಲ. ಇವಾಗ ನಾನು ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಹಿಟ್ಟನ್ನು ಕಲಿಸ್ಕೋತಾ ಇದ್ದೀನಿ. ಈ ಟೈಮಲ್ಲಿ ನೀವು ಟೇಸ್ಟ್ ಕೂಡ ನೋಡ್ಬೋದು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆನಾ ಅಥವಾ ಇಲ್ವಾ ಅಂತ. ಎಲ್ಲ ಕರೆಕ್ಟಾಗಿದ್ದರೆ ಓಕೆ. ಇವಾಗ ನಾನು ಒಂದೊಂದೇ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಾಡೋ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಅಂದರೆ ಪದೇ ನಾವು ಕೈ ಎದ್ಬಿಟ್ಟು ಹಿಟ್ಟನ್ನು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಇವಾಗೆಲ್ಲನೂ ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡು, ಇದು ಸಿಲಿಕಾನ್ ಪೇಪರ್ನ ಡೈರೆಕ್ಟಾಗಿ ನಾವು ತವಾಕ್ಕೆ ಹತ್ತಿದ್ರೂ ಕೂಡ ಏನೂ ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಒಂದು ಉಂಡೆನ ತೊಗೊಂಡು ನಾನು ಇದಕ್ಕೆ ಹಿಟ್ಟು ಹಚ್ತಾ ಇಲ್ಲ, ಸ್ವಲ್ಪ ಎಣ್ಣೆ ಮಾತ್ರ ಹಚ್ಬಿಟ್ಟು ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಪೇಪರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚಪಾತಿ ಯಾವ ಥರ ಲಟ್ಟಿಸ್ತೀರಲ್ಲ ಸೇಮ್ ಅದೇ ಥರ ಲಟ್ಟಿಸ್ಕೊಳ್ಬೇಕು. ಬಟ್ ತುಂಬ ನಿಧಾನಕ್ಕೆ ನೀವು ಅಂದರೆ ತುಂಬ ಪ್ರೆಷರ್ ಹಾಕಿ ಎಲ್ಲ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾರ್ಮಲಾಗಿ ಲಟ್ಟಿಸ್ಕೊಂಡ್ರೆ, ಯಾಕಂದರೆ ಹಿಟ್ಟು ತುಂಬ ಸಾಫ್ಟಾಗಿರತ್ತಲ್ವಾ. ನಾನು 1 ವೀಕಲ್ಲಿ 2 to 3 ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ
ಅಂದರೆ ಪೂರ್ತಿಯಾಗಿ ಕೆಲವೊಂದಿಷ್ಟು ಜನಕ್ಕೆ ವಿಡಿಯೋ ಇಷ್ಟ ಆಗದೇ ಇರ್ಬೋದು, ಒಂದು ಮೂಮೆಂಟಲ್ಲಿ ಇಷ್ಟ ಆಗದೇ ಇರ್ಬೋದು. ಬಟ್ ಪೂರ್ತಿ ಇಷ್ಟ ಆಗಿಲ್ಲ ಅಂತಂದರೂ ಅಟ್ಲೀಸ್ಟ್ 1% ಆದರೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ನನಗೇನು ಬೇಜಾರಿಲ್ಲ, ಬಟ್ ಒಂದು ಲೈಕ್ ಮಾತ್ರ ದಯಮಾಡಿ ಯಾರೋ ಮರೆಯೋದಕ್ಕೆ ಹೋಗಬೇಡಿ. ಇವಾಗ ನಾನು ಸ್ಟೋವ್ ಮೇಲೆ ತವಾನ ಕಾಯೋದಕ್ಕೆ ಅಂತ ಇಟ್ಟಿದ್ದೆ. ತವ ಕಂಪ್ಲೀಟಾಗಿ ಕಾದಿದ್ದಾದಮೇಲೆ ನಾನು ಡೈರೆಕ್ಟಾಗಿ ಅಕ್ಕಿ ರೊಟ್ಟಿನ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಮೇಲೆ ಎಣ್ಣೆನ ಹಚ್ಕೊಂಡು ಎರಡೂ ಸೈಡಿಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಈ ಥರ ಮೇಲೆ ಈ ಸೈಡ್ಗೂ ಕೂಡ ಎಣ್ಣೆನ ಹಚ್ಕೊಂಡು ಎರಡೂ ಸೈಡ್ಗೆ ಸ್ವಲ್ಪ ಒತ್ತಿ ಒತ್ತಿ ಬೇಯಿಸ್ಕೋಬೇಕು. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಮಸಾಲೆ ಅಕ್ಕಿ ರೊಟ್ಟಿ ಆಗಿದೆ ಅಂದರೆ ಸ್ಮೆಲ್ ಕೂಡ ಅಷ್ಟೇ ಘಮ ಘಮ ಅಂತ ಬರ್ತಾ ಇದೆ. ನನ್ನ ಮಕ್ಕಳು ತಿಂತಾರೆ, ಆಮೇಲೆ ನಮ್ಮ ಮನೆಯವರು ಆಗಿರ್ಬೋದು, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಅಕ್ಕಿ ರೊಟ್ಟಿನ. ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಏನಾದರೂ ಗರಿ ಗರಿಯಾಗಿ ಬೇಕು ಅಂತ ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಬೇಯೋದಕ್ಕೆ ಇಟ್ಕೋಬೇಕು, ಆವಾಗ ಗರಿ ಗರಿ ಆಗುತ್ತೆ. ಇವಾಗ ನೋಡ್ಬೋದು ಎಷ್ಟು ಅದ್ಭುತವಾಗಿ, ಎಷ್ಟು ಸಖತ್ತಾಗಿ ನೋಡೋದಕ್ಕೂ ಎಷ್ಟು ಚೆನ್ನಾಗಾಗಿದೆ ಮಸಾಲೆ ಅಕ್ಕಿ ರೊಟ್ಟಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.